ಇಲ್ಲಿ ನಿಮ್ಮ ಪೇರೆಂಟ್ಸ್ ನಿಮಗೆ ಚಿಕ್ಕ ವಯಸ್ಸಿಂದನೂ ಕೂಡ ನಿಮ್ಗೆ ಹೇಳ್ತಾ ಬಂದಿರ್ತಾರೆ, ನೀ ಇಂಜಿನಿಯರಿಂಗ್ ಮಾಡಬೇಕು, ಮೆಡಿಕಲ್ ಮಾಡಬೇಕು ಅಂತ. ಆ ಒಂದು ಸ್ಟೇಜ್ ಇವಾಗ ನಿಮ್ಮ ಹತ್ರ ಬಂದಿದೆ. ಈ ಒಂದು ಸ್ಟೇಜಲ್ಲಿ ನಿಮಗೆ ಇಂಜಿನಿಯರಿಂಗ್ ಮಾಡುವಂಥ ಕನಸು ಯಾರ್ಯಾರ ಹತ್ರ ಇದೆ ಅವರೆಲ್ಲರೂ ಕೂಡ ಇವಾಗ ಸಿ ಇ ಟಿ ಎಕ್ಸಾಮ್ನ ಬರೆದಿದ್ದೀರಾ. ಮೆಡಿಕಲ್ ಮಾಡಬೇಕು ಅಂತ ಇರೋರು ನೀಟ್ ಎಕ್ಸಾಮ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಸಿ ಇ ಟಿ ಎಕ್ಸಾಮ್ ನೀವೆಲ್ಲರೂ ಕೂಡ ಮುಗಿಸ್ಕೊಂಬಂದಿದ್ದೀರಾ. ಪಿ ಸಿ ಎಮ್ ಬಿ 4 ಸಬ್ಜೆಕ್ಟು ಕೂಡ ಬರೆದಿದ್ದೀರಾ. ಈ 4 ಸಬ್ಜೆಕ್ಟ್ ಕೂಡ ಬರೆದಾದ್ಮೇಲೆ ನಿಮ್ಗೆ ಗೊತ್ತಾಗಿದೆ ಎಷ್ಟೊಂದು ಜನಕ್ಕೆ ನಿಮ್ಮ ಸ್ಕೋರ್ ಎಷ್ಟು ಬಂದಿದೆ ಅನ್ನೋದು. ಎಷ್ಟು ಜನದ್ದು ಕಮ್ಮಿ ಬಂದಿರುತ್ತೆ, ಕೆಲವ್ರದ್ದು ಮಾತ್ರ ಜಾಸ್ತಿ ಬಂದಿರುತ್ತೆ. ಇವಾಗ ಕಮ್ಮಿ ಬಂದಿದೆ, ಇವಾಗ ನಾನು ಇಂಜಿನಿಯರಿಂಗ್ ಮಾಡೋಕ್ಕಾಗಲ್ವಾ ಅಂತ ನೀವೇನು ತಲೆ ಕೆಡಿಸ್ಕೊಬಿಟ್ಟು ಡೆಫಿನೆಟ್ಲಿ ನೀವು ಇಂಜಿನಿಯರಿಂಗ್ ಮಾಡ್ಬೋದು. ಆದರೆ ಕ್ವಾಲಿಟಿ ಆಫ್ ಇಂಜಿನಿಯರಿಂಗ್ ಇದೆಯಲ್ಲ ಅದನ್ನ ನೀವು ಮಾಡೋಕ್ಕಾಗಲ್ಲ. ಇದು ರಿಯಾಲಿಟಿ ಆಗಿರುತ್ತೆ. ಲೈಫಲ್ಲೂ ಕೂಡ ಅಷ್ಟೇ, ನೀವು ಅಂದ್ಕೊಂಡಿದ್ದು ಎಷ್ಟೊಂದು ಆಗುತ್ತೆ, ಎಷ್ಟೊಂದು ಆಗಲ್ಲ, ಆದರೆ ಲೈಫ್ ಮಾತ್ರ ನಡೀತಾ ಇರುತ್ತೆ. ಅದ್ರ ಬಗ್ಗೆ ಕಮ್ಮಿ ಸ್ಕೋರ್ ಬಂದಿದೆ ಅಂತ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಮುಂದೆ ಸಾಕಷ್ಟು ಆಪರ್ಚುನಿಟಿಗಳು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಇವಾಗ ಸಿ ಇ ಟಿ ಎಕ್ಸಾಮ್ ಬರ್ದಾಯಿತು, ಮುಂದೆ ಏನೇನು ಪ್ರೊಸೀಜರ್ ಇದೆ ಇದ್ರ ಬಗ್ಗೆ ನೀವು ಕೇಳೋದಾದರೆ, ಇಲ್ಲಿ ಸಿ ಇ ಟಿ ಎಕ್ಸಾಮ್ ಬರ್ದಾದ್ಮೇಲೆ ನಿಮಗೆ ಸೆಕೆಂಡ್ ಪಿ ಯು ಸಿದು ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬರಬೇಕು. ಅದಾದಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಸಿ ಇ ಟಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಅಂದರೆ ನೆಕ್ಸ್ಟು ಮೇ 15ನೇ ತಾರೀಕು ಅಥವಾ 10ನೇ ತಾರೀಕು ಆದಮೇಲೆ ರಿಸಲ್ಟ್ನ ಎಕ್ಸ್ಪೆಕ್ಟ್ನ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ಕೌನ್ಸಿಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಇಷ್ಟೆಲ್ಲ ಪ್ರೋಸೆಸ್ ಆಗೋಕ್ಕೆ ನಿಮಗೆ ಮಿನಿಮಮ್ ಅಂದರೂ 3 to 4 ಮಂತ್ಸ್ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನೀವು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಮ್ಮ ಚಾನಲ್ ಏನು ಮಾಡ್ತೀವಿ ಅಂದರೆ, ನೀವು ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ನೆಕ್ಸ್ಟ್ ನೀವು ಒಂದು ಇಂಜಿನಿಯರಿಂಗ್ ಹೋಗಿ ಅಥವಾ ಫಾರ್ಮಸಿ, ಅಗ್ರಿಕಲ್ಚರ್ ಅಥವಾ ಮೆಡಿಕಲ್ಗೆ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ನಮ್ಮ ಚಾನಲ್ಗೆ ಕಂಪ್ಲೀಟಾಗಿ ನಿಮಗೆ ಗೈಡ್ ಮಾಡ್ತಾ ಇರ್ತೀವಿ ಮತ್ತು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇರುತ್ತೆ. ಮತ್ತು ನಿಮಗೆ ಇಲ್ಲಿ ಕಾಲೇಜ್ ದೋಸ್ತಂದ ಒಂದು ವಾಟ್ಸಪ್ ಚಾಟ್ ಬೋರ್ಡ್ ಇದೆ. ಈ ಒಂದು ಚಾಟ್ ಬೋರ್ಡಲ್ಲಿ ನಿಮಗೆ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಎಲ್ಲ ಕೂಡ ಫ್ರೀಯಾಗಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ. ಇಲ್ಲಿ PDF ಏನು ನೋಡ್ತಾ ಇದ್ದೀರಾ ಬಯಾಲಜಿ, ಅದು ಕೂಡ ನಿಮಗೆ ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಪಲ್ಲಿ ಬರುತ್ತೆ. ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಆ ಒಂದು ಚಾಟ್ ಬೋರ್ಡ್ ಲಿಂಕ್ನ ಕೊಟ್ಟಿರ್ತೀನಿ. ಜಸ್ಟ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟಾಗಿ PDF ಡೌನ್ಲೋಡ್ ಆಗುತ್ತೆ ನಿಮ್ಮ ವಾಟ್ಸಪ್ಪಲ್ಲಿ. ಯೂಸ್ ಮಾಡ್ಕೊಳ್ಳಿ, ಕಂಪ್ಲೀಟ್ಲಿ ಫ್ರೀ ಇದೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ.